ನಾನು ಈ ಶೋಗೆ ಹೋಗಿದ್ದು ಬೆಳಿಗ್ಗೆ 5:30ಗೆ. ನಂಗೆ ಗೊತ್ತಿರಲಿಲ್ಲ ಒಂದು ಥಿಯೇಟರ್ನ ದೇವಸ್ಥಾನ ಆಗೂ ಕನ್ವರ್ಟ್ ಮಾಡ್ಬೋದು ಆ್ಯಂಡ್ ಅಲ್ಲೂ ಕೂಡ ಭಕ್ತಿ ತರಿಸ್ಬೋದು, ಕಣ್ಣೀರು ಬರ್ಸ್ಬೋದು, ಅಲ್ಲೂ ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೊಳ್ಳೋ ಥರನೂ ಮಾಡ್ಬೋದು. ಚಪ್ಪಲಿನ ನಮಗೆ ಗೊತ್ತಿಲ್ಲದಂಗೆ ನಾವು ಕಾಲಿಂದ ತೆಗ್ದಿರ್ತೀವಿ, ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತೀವಿ. ಎಸ್ಪೆಷಲಿ ನನಗೆ ತುಂಬಾನೇ ಹೆಮ್ಮೆ ಆಯಿತು. ಏನಕ್ಕೆ ಅಂದರೆ ನಾವು ಕೂಡ ದೈವಾರಾಧನೆ ಮಾಡ್ಕೊಂಬರ್ತಿರೋಂಥ ಫ್ಯಾಮಿಲಿಯವರು ಆ್ಯಂಡ್ ನಮ್ಮ ತಾತ ಕೂಡ ಭೂತಕೋಲ ನಡ್ಸ್ಕೊಂಬರ್ತಿದ್ರು. ಅವರೊಳಗೂ ಪಂಜುರ್ಲಿ ಪ್ರವೇಶ ಆಗ್ತಿತ್ತು. ಸೊ ಇದರಿಂದ ನಮಗೆ ತುಂಬಾನೇ ಪ್ರೌಡ್ ಆಗುತ್ತೆ. ಕಾಂತಾರ ಚಿತ್ರ ಏನಕ್ಕೆ ನೋಡಬೇಕು ಅಂತ ನಿಮಗೆ ತುಂಬ ಜನ ತುಂಬ ಥರ ರೀಸನ್ಗಳು ಆ್ಯಂಡ್ ವ್ಯಾಲಿಡ್ ರೀಸನ್ಗಳನ್ನೇ ಕೊಟ್ಟಿದ್ದಾರೆ. ಬಟ್ ಫ್ರ್ಯಾಂಕ್ ಆಗಿ ನಾನು ಹೇಳಬೇಕು ಅಂದರೆ, ನೀವು ಕಾಂತಾರ ಸಿನಿಮಾ ನೋಡಬೇಕಾದ್ರೆ ಪ್ರತಿಯೊಂದು ಸೀನಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಎಫರ್ಟ್, ಆ ವ್ಯಕ್ತಿಯ ಡೆಡಿಕೇಶನ್, ಒಂದು ಶಾರ್ಟ್ ಮೂವಿ ಮಾಡೋಕ್ಕೇನೆ ಎಷ್ಟು ತಲೆ ಕೆಡಿಸ್ಕೋಬೇಕಾಗತ್ತೆ. ಅಂಥದ್ರಲ್ಲಿ ಆ ಒಬ್ಬ ವ್ಯಕ್ತಿ ತನ್ನ ಹೆಗಲ್ ಮೇಲೆ ಇಡೀ ಮೂವಿನ ಒಬ್ಬನೇ ಹೊತ್ಕೊಂಡು ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು 10 ನಿಮಿಷ ಏನಿದೆ ಕೊನೆಯದು, ಅದರಲ್ಲೇ ನಿಮಗೆ ಅರ್ಥ ಆಗುತ್ತೆ ಈ ಮೂವಿ ಏನು ಅಂತ. ಮೊದಲನೇ ರೀಸನ್ ರಿಷಬ್ ಶೆಟ್ಟಿ ಅವರು ಆಗ್ತಾರೆ. ನಾವು ತುಂಬ ಸಲ ಏನು ಮಾಡಿದ್ದೀವಿ, ಕೆಲವೊಂದು ರೀಮೇಕ್ ಮೂವಿಗಳಿರ್ಬೋದು ಅಥವಾ ಕಾಪಿ ಮಾಡಿರೋ ಮೂವಿಗಳಿರ್ಬೋದು, ಮೆರ್ಸಿದ್ದೀವಿ, ಓಡಿಸಿದ್ದೀವಿ, ತುಂಬ ಸಕ್ಸಸ್ಫುಲ್ ಮಾಡಿದ್ದೀವಿ. ಕಾಂತಾರ ನಮ್ಮ ಮಣ್ಣಿನ ಕತೆ, ದಂತಕತೆ. ಇದನ್ನು ಮೆರ್ಸೋಕ್ಕೆ, ಇದನ್ನು ನಾವು ನೋಡೋಕ್ಕೆ ಯಾವುದೇ ರೀಸನ್ ಬೇಕು ಅಂತ ನನಗೆ ಅನಿಸ್ತಿಲ್ಲ. ಯಾಕಂದರೆ ಇದು ನಮ್ಮ ಸಿನಿಮಾ, ಖಂಡಿತವಾಗ್ಲೂ ನಾವು ನೋಡಲೇಬೇಕಾಗುತ್ತೆ. ಆ್ಯಂಡ್ ಕಾಂತಾರ ಸಿನಿಮಾ ನೀವು ಆಲ್ರೆಡಿ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.